ಛಲವಾದಿ ನಾರಾಯಣಸ್ವಾಮಿ ನನ್ನನ್ನ ನಾಯಿ ಅಂತ ಹೇಳಿದ್ದಾರೆ ಅಂತ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರ ಅವಹೇಳನಕಾರಿ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಇದು. ನಾನು ಅಂಬೇಡ್ಕರ್ ಹುಟ್ಟು ಹಾಕಿರುವ ಹುಲಿಗಳು, ನನ್ನನ್ನ ನಾಯಿ ಅಂತ ಅಂದವ್ರಿಗೆ ಪದ್ಮಭೂಷಣ ಕೊಡ್ಬೇಕಾ ಅಥವಾ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರನ್ನ ರೆಕಮೆಂಡ್ ಮಾಡಬೇಕಾ ಅಂತ ಆಕ್ರೋಶ ಭರಿತರಾಗಿ ಮಾತನಾಡಿದ್ರು. ಛಲವಾದಿ ಪ್ರಚೋದನೆಯಿಂದ ಚಿತ್ತಾಪುರದಲ್ಲಿ ದಾಳಿ ಕೂಡ ಆಗಿದೆ. ನಾನು ವಿತಿನ್ ಮೈ ಲಿಮಿಟ್ ಮಾತನಾಡ್ತಾ ಇದ್ದೇನೆ, ನನ್ನ ಹಕ್ಕು ಅದು. ನೀವು ನಾಯಿ ಅಂತಾದ್ರೂ ಅನ್ಕೊಳ್ಳಿ, ನರಿ ಅಂತಾದ್ರೂ ಅನ್ಕೊಳ್ಳಿ. RSS ಚಡ್ಡಿ ಹೊತ್ಕೊಂಡು ಮನುವಾದಿ ಆಗ್ಬಿಟ್ಟಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅಂತ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಧ್ಯ ಇಲ್ಲ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ನೀವೇನಾದ್ರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ, ಅವ್ರ ಕಡೆ ಕೇಳಿಸಿ. ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ, ಅದಕ್ಕೆ ನೀವೇ ಕೇಳ್ತೀರಿ. ನಿಮ್ಮ ತಂದೆಯವರು ಕೇಳಿ, ಅವ್ರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನ. ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ? ನೋಡಿ, ನರಿ ಕೂಗು ಗಿರಿಗೆ ಮುಟ್ಟಲ್ಲ. ನರಿ ನರಿನೇ, ಗಿರಿ ಗಿರಿನೇ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬೊಗಳ್ತವೆ. ನಾಯಿ ಬೊಗಳು ಬಿಡ್ತಲ್ಲ ಅಂತೇಳಿ ಆನೆ ಹೊತ್ತಾದ್ರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನ ಯಾರಾದ್ರೂ ಗಮನಿಸಿದಿರಾ? ಸಾಧ್ಯ ಇಲ್ಲ. ನಿಮ್ಮ ಕೂಗು ಅಷ್ಟೇ. ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕ ಖರ್ಗೆ ರೀ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಒಂದು ಚಾಲೆಂಜ್ ಹಾಕಿದ್ರು, ನಾನು ದಾಖಲೆ ಕೊಟ್ಟೆ. ಅವ್ರಿಗೆ ಸ್ವಲ್ಪನ ಗೌರವ ಇದ್ರೆ ರಾಜೀನಾಮೆ ಕೊಟ್ಟು ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲಿ ತನಕ ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ನಂಬರ್ 1. ನಿನ್ನೆ ವಿಚಾರದ ಬಗ್ಗೆ ಅವ್ರೇನ್ ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ. ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ. ಏನಂದ್ರು, ನನಗೆ ನಾಯಿ ಅಂತ ಹೇಳಿದ್ರು. ಕರೆಕ್ಟಾ? ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತ್ತಾಪುರಿಗೆ ಬಂದ್ರೆ ಅವ್ರಿಗೆ ಪದ್ಮಭೂಷಣ್ ಕೊಡ್ಬೇಕಾ, ಭಾರತ ರತ್ನ ಕೊಡ್ಬೇಕಾ, ಅಥವಾ ಏನ್ ರಾಜ್ಯೋತ್ಸವ ರೆಕಮೆಂಡೇಶನ್ ನನ್ನಿಂದ ಬೇಕಾ? ಅವರಿಗೆ ನಾಚಿಕೆ ಬರಲ್ವಾ? ಅವರಿಗೆ ಡಿಫೆಂಡ್ ಬೇರೆ ಮಾಡೋದು, ಗಾದೆ ಇತ್ತು, ಆಡ್ಮಾತು, ಅದು ಇದು. ನೀವು RSS ಚಡ್ಡಿ ತಲೆ ಮೇಲೆ ಹೊತ್ತ ತಕ್ಷಣ ಆ ಮನುವಾದದ ಬುದ್ಧಿ ಬಂದ್ಬಿಟ್ಟಿದೆ ನಿಮ್ಗೆ. ಸಿಂಪಲ್. ನೀವು ನಾಯಿ ಅನ್ನಿ, ನರಿ ಅನ್ನಿ, ನಿಮ್ಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕು.